ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಜೋತಾವ. ಭಾರತದ ಆರ್ಥಿಕತೆ ಸತ್ತ ಆರ್ಥಿಕತೆ ಈ ಮಾತು ಮಾಡಿದವ್ರು ಯಾರಪ್ಪ ಅಂದ್ರೆ ಡೊನಾಲ್ಡ್ ಟ್ರಂಪ್ ಅಂತ ನಿಮಗೆ ಗೊತ್ತದ. ಇಷ್ಟು ಕನಿಷ್ಠವಾಗಿ ನಮ್ಮ ದೇಶದ ಬಗ್ಗೆ ಮಾತಾಡೋದಕ್ಕೆ ಕಾರಣ ಏನು ಅಂತಂದರೆ, ಸಹಜವಾಗಿ ಮೋದಿಯವರು ಅನಿವಾರ್ಯವಾಗಿ ಮಾತಾಡುವಂಥ ಪ್ರಸಂಗವನ್ನು ಪಾರ್ಲಿಮೆಂಟ್ನಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರು ತಂದಾಗ ಇದರಲ್ಲಿ ಯಾರ ಹಸ್ತಕ್ಷೇಪವೂ ಇಲ್ಲ, ವಿದೇಶಿಯ ಯಾವುದೇ ವ್ಯಕ್ತಿ ಇದರಲ್ಲಿ ನಮಗೆ ಇನ್ವಾಲ್ವ್ ಆಗಿಲ್ಲ. ಸಿಂಧೂರ್ ಆಪರೇಷನ್ ಸ್ಥಗಿತ ಮಾಡುವಲ್ಲೇ ಅಥವಾ ಕದನ ವಿರಾಮ ಮಾಡುವಲ್ಲೇ ಅವ್ರದ್ದು ಯಾರು ಹಸ್ತಕ್ಷೇಪ ಇಲ್ಲ ಅಂತ ಮಾತಾಡೋ ಮೂಲಕ ಟ್ರಂಪ್ನ ಮಾತು ಕೇಳಿಲ್ಲ ಅನ್ನೋ ಮಾತು ಸಂದೇಶವನ್ನು ಕೊಟ್ಟಿದ್ದಕ್ಕಾಗಿಯೋ ಅಥವಾ ಯಾವುದಕ್ಕೂ ಉತ್ತರ ಕೊಡದೆ ಮೌನವಾಗಿದ್ದಕ್ಕಾಗಿಯೋ ಮೋದಿಯವರು ಇವತ್ತು ಭಾರತದ ಅರ್ಥವ್ಯವಸ್ಥೆ ಸತ್ತದ ಇಲ್ಲ, ಅದಕ್ಕೇನೂ ಇಲ್ಲ ಅನ್ನೋದು ಮಾತು ಹೇಳಿದ್ದಾರೆ. ಭಾರತವು ರಷ್ಯಾ ಜೊತೆ ಸೇರಿಕೊಂಡು ಏನು ಮಾಡುತ್ತಿದೆ ಎಂಬುದಕ್ಕೆ ನಾವು ತೆರೆ ಕೆಡಿಸಿಕೊಂಡಿಲ್ಲ. ಭಾರತ ರಷ್ಯಾ ಜೊತೆ ಏನು ಮಾಡೋದು ನಾವ್ಯಾಕೆ ತೆಗೆದುಕೊಂಡು ದಿವಾಳಿ ದೇಶ ಅಲ್ಲ ಅದು. ಎರಡೂ ದೇಶಗಳು ತಮ್ಮ ಸತ್ತ ಆರ್ಥಿಕತೆಯನ್ನು ಜೊತೆಯಾಗಿ ಪಾತಾಳಕ್ಕೆ ಕೊಂಡೊಯ್ಯಿರಿ. ಎರಡೂ ದಿವಾಳಿದ್ದಾವೆ ದೇಶಗಳು, ಪಾತಾಳ ತೊಗೊಂಡು ನಾವೇನು ಅದ್ರ ಬಗ್ಗೆ ವಿಚಾರ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ಸ್ಪಷ್ಟವಾಗಿ ಮಾತಾಡಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ, ನಾವು ಭಾರತದೊಂದಿಗೆ ಅತಿ ಕಡಿಮೆ ವ್ಯಾಪಾರ ಸಂಬಂಧ ಹೊಂದಿದ್ದೇವೆ. ಭಾರತವು ವಿಶ್ವದಲ್ಲೇ ಅಧಿಕ ಸುಂಕ ವಿಧಿಸುವ ದೇಶಗಳಲ್ಲೊಂದು, ಅತಿ ಹೆಚ್ಚು ಟ್ಯಾಕ್ಸ್ನ ಇರುವಂಥ ದೇಶ ಇದು ಅಂತೇಳಿ ಎಷ್ಟು ಸಾಧ್ಯ ಇದನೋ ಅಷ್ಟಕ್ಕೆ ಆಗಿರೋ ಮಟ್ಟಿಗೆ ಅಷ್ಟಕ್ಕೆ ನಿಲ್ಲುವುದಿಲ್ಲ ಅವ್ರು. ಮತ್ತು ಪಾಕಿಸ್ತಾನದ ಎಣ್ಣೆ ತೊಗೊಳ್ಳೋಂಥ ದಿನ ಬರ್ತಾವೆ ಅನ್ನುವಂಥ ಮಾತಾಡ್ತಿದ್ದಾನೆ. ಅಂದರೆ ಇದರ ಅರ್ಥ ಏನಪ್ಪ ಅಂತಂದ್ರೆ, ನೀವು ಏನೂ ಅಲ್ಲಪ್ಪ, ಬಹುಶಃ ಮುಂದೊಂದು ದಿನ ಅವರು ಅದು ಪಾಕಿಸ್ತಾನ ಭಾರತಕ್ಕೆ ತೈಲ ಮಾರಾಟ ಮಾಡಬಹುದು. ಇವೆಲ್ಲ ಮಾತುಗಳನ್ನು ಗಮನಿಸಿದಾಗ ನಮ್ಮಿಂದ ಅಮೆರಿಕ ದೂರ ಹೋಗಿದೆ ಅನ್ನೋದು ಅಷ್ಟ ಸತ್ಯದ. ನಮ್ಮಲ್ಲಿ ಅನೇಕ ಹಿರಿಯ ರಾಜಕೀಯ ತಜ್ಞರು ಸಾಕಷ್ಟು ಹೇಳ್ತಾಯಿದ್ರು ಅಮೆರಿಕನ್ ನಂಬಿಕೊಳ್ಳೋದು ಅಂತೇಳಿ. ತನ್ನ ವ್ಯಾಪಾರ ಒಳ್ಳೆಯದಿದ್ದರೆ ಮಾತ್ರ ಮಂದಿಗೆ ಒಳ್ಳೆಯದು. ಈ ದೃಷ್ಟಿ ಇಟ್ಟುಕೊಂಡು ಮೊದಲಿನಿಂದನೂ ಭಾರತ ಅಮೇರಿಕಾ ಜೊತೆಗೆ ಅಥವಾ ರಷ್ಯಾ ಜೊತೆಗೆ ಹೆಚ್ಚಿಗೆ ರಷ್ಯಾ ಜೊತೆ ಕಾಣಿಸಿಕೊಳ್ಳೋ ಜೊತೆಗೆ ನಾನ್ ಅಲೈನ್ಮೆಂಟ್ ಮೂವ್ಮೆಂಟ್ ಮಾಡಿಕೊಂಡು ನಮ್ಮದೇ ಒಂದು ಶಕ್ತಿನ ಬೆಳೆಸ್ಕೊಂಡು ಬಂದಿತ್ತು. ಆದರೆ ನಮ್ಮ ಮೋದಿಜಿ ಅವರು ಈ ವಿಷಯದಲ್ಲಿ ತಪ್ಪಿದ್ರು ಅಂತ ಈ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಹೇಳಬೇಕಾಗ್ತದೆ. ಹೆಚ್ಚಿಗೆ ಅಮೆರಿಕಗಳಿಗೆ ಬಾರಿದ್ರು. ಅಮೆರಿಕ ನಮ್ಮ ದೋಸ್ತು, ಟ್ರಂಪ್ ಅವ್ರ ದೋಸ್ತು, ಅವ್ರು ಎಲೆಕ್ಷನ್ ಪ್ರಚಾರ ಮಾಡಿದರು, ಏನೆಲ್ಲ ಮಾಡಿದ್ರು ನೋಡಿದ ಇತಿಹಾಸ ಈಗೆಲ್ಲ. ಅವ್ರ ಜೊತೆ ಜೋಕಾಲಿ ಆಡಿದ್ರು, ಕೂತ್ಕೊಂಡು ಏನೆಲ್ಲ ಮಾಡಿದರು. ಕೊನೆಗೆ ಆ ಮನುಷ್ಯ ಈ ರೀತಿ ಮಾತಾಡ್ತಾ ಇದ್ದಾನೆ. ಸತ್ಯ ತಪ್ಪಾಯಿತು. ಆದರೆ ನಮ್ಮ ಕೇಂದ್ರ ಸರ್ಕಾರ ಆಗಿರ್ಬೋದು, BJPಗರಾಗಿರ್ಬೋದು, ನಾವು 3ನೇ ನಂಬರ್ ಶ್ರೀಮಂತರಾಗ್ತಾ ಹೊರಟಿದ್ದೀವಿ ಅಂತ ಹೇಳ್ತಾ ಇರ್ತಾರೆ. ಮೇಲೆ ಈಗೂ ಅದ ನಾವು 4ನೇದು ನೀವು 3ನೇದು ಹೋಗ್ತೀವಿ. 3ನೇದು ಯಾರು ಹೋಗ್ತಾರ ಅನ್ನೋ ಗೊತ್ತಿರಲ್ಲ. ಹೋಗ್ತೀವಿ, ನಾವೆಲ್ಲ ಹೋಗ್ತೀವಿ. 3 ನಂಬರ್ಗೆ ಹೋಗೋದು ಇಲ್ಲಿಯೇ ಕೆಲವೇ 10% ಜನರ ಆಸ್ತಿ ಅವರ ಇದು. ಅದರಲ್ಲೂ ಕಾರ್ಪೊರೇಟ್ಗಳು. ಅದು ಇಡೀ ದೇಶ 4ನೇ ನಂಬರ್ ಅಲ್ಲ, ಪಾತಾಳಕ್ಕೆ ಅದು 156, 58 ಆ ಮಟ್ಟಕ್ಕದ. ಬಡತನ ಆ ರೀತಿ ಅದ. ಬಡತನದ, ನಿರುದ್ಯೋಗದ ಏನಿಲ್ಲ ನಮ್ಮ ದೇಶದಲ್ಲಿ ಬಡತನದ್ದು. ಅವ್ರು ಹೇಳಿದ ಸತ್ಯ, ಹೌದು ಸತ್ಯದ್ದನಪ್ಪ ನಮ್ಮ ಅರ್ಥವ್ಯವಸ್ಥೆ ಅಂತ. ನಾವು ಇಡೀ ಅರ್ಥವ್ಯವಸ್ಥೆಯನ್ನು ಕಾರ್ಪೊರೇಟ್ಗೆ ಏನು ತಿರುಗಿಬಿಟ್ಟಿದ್ದೀವಿ ಈ ಕಳೆದ 11 ವರ್ಷಗಳಲ್ಲಿ. ಮೊದಲು ಮಾಡಿದ್ದು ಕಾಂಗ್ರೆಸ್ ತಪ್ಪು ಮಾಡಿದ್ದು ಅದೇ. ಕಾಂಗ್ರೆಸ್ ನಮ್ಮ ಏನಪ್ಪ ಮಾಜಿ ಪ್ರಧಾನಿ P. ನರಸಿಂಹರಾಯರು ಒಂದು ಇತಿಹಾಸ ದೊಡ್ಡ ತಪ್ಪು ಹೆಜ್ಜೆ ಇಟ್ಟರು. ಮುಕ್ತ ಮಾರುಕಟ್ಟೆಗೆ ಹೆಜ್ಜೆ ಇಟ್ಟರು. ಮನಮೋಹನ್ ಸಿಂಗ್ರು ಅದರ ಲಾಭ ಒಂದಿಷ್ಟು ಮಾಡಿ ತೋರಿಸಿದರು. ಅದು ದೀರ್ಘಕಾಲೀನವಾಗಿ ಅದು ಕೇವಲ ಖಾಸಗಿಯವರ ಬೆಳವಣಿಗೆ ಅನುಕೂಲ ಆಗುವಂಥ ಸಿಸ್ಟಮ್ ಇತ್ತು. ಇಡೀ ನಮ್ಮ ಭಾರತೀಯರನ್ನೆಲ್ಲ ಎತ್ತಿಕೊಂಡು ಹೋಗುವಂಥ ಮ್ಯಾಲೆ ಬೆಳೆಸುವಂಥ ಅರ್ಥವ್ಯವಸ್ಥೆ ಇರಲಿಲ್ಲ, ಈಗಲೂ ಇಲ್ಲ. ಹೀಗಾಗಿ ಇಲ್ಲಿ ಬಡತನ ಹೋಗ್ತಾ ಇಲ್ಲ, ನಿರುದ್ಯೋಗ ಹೋಗ್ತಾ ಇಲ್ಲ. ಅದೇ ಕಾಲಕ್ಕೆ ನಮ್ಮಲ್ಲಿ ಕಲಿಕೆನೂ ಚೆನ್ನಾಗಿಲ್ಲ. ಎರಡು ರೀತಿ ಕಲಿಕೆ ನಮ್ಮಲ್ಲಿ. ದುಡ್ಡು ಇದ್ದವ್ರಿಗೆ ಒಂದು ಕಲಿಕೆ, ದುಡ್ಡು ಇಲ್ಲದವ್ರಿಗೆ ಒಂದು ಕಲಿಕೆ. ಹೀಗಾಗಿ ಒಂದು ಕಡೆ ಇಂಗ್ಲೀಷು, ಮ್ಯಾಥ್ಸು ಬಲ್ಲಂಥ ಹುಡುಗರ ಸಂಖ್ಯೆ ಹೆಚ್ಚಾಗಿ ವಿದೇಶದಲ್ಲೋ ಮತ್ತೆಲ್ಲೋ ಉದ್ಯೋಗ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೆಲವು ಪಾಪ ಬರಲಾರಂಥ ಮಕ್ಕಳು ಇಲ್ಲಿ ನಮ್ಮ ಕೂಲಿ ಮಾಡ್ತೀವಪ್ಪ, ನಾವೇ ಮಾಡ್ತೀವಿ ಅಂತೇಳಿ 90% ಜನರ ಮಕ್ಕಳು ಇಲ್ಲೇ ಇದ್ದಾರೆ. ಇದಕ್ಕೆ ಈ ಅರ್ಥವ್ಯವಸ್ಥೆನ ಕಾರಣ, ಇದಕ್ಕೆ ಇಬ್ಬರು ಕಾರಣ. ಕಾಂಗ್ರೆಸ್ ಸ್ಟಾರ್ಟ್ ಮಾಡಿದ್ದು, ನಮ್ಮ ಮೋದಿಯವರು ಬಂದು ಅದನ್ನು ಉತ್ತಂಗಕ್ಕೆ ಒಯ್ದುಬಿಟ್ರು. ಅದರ ಆರಂಭದಲ್ಲಿ ವಾಜಪೇಯಿ ಅವರು ಸಿದ್ಧ ಆಯ್ಕೆ ಮಾಡಿರಲಿಲ್ಲ. ವಾಜಪೇಯಿ ಅವರು ಸ್ವಗ್ರಾಮ, ಸ್ವ ಉದ್ಯೋಗ, ಸ್ವದೇಶಿ ವಿಷಯಕ್ಕೆ ಒತ್ತು ಕೊಡ್ತಾಯಿದ್ರು. ಇದು ನಾವು ಮರಿಬಾರ್ದು ಯಾವಾಗಲೂ. ಆಗಿದೆ BJPಗರು, RSSಗರು
ಅದನ್ನು ವಿರೋಧ ಮಾಡಿದ್ರು. ಇವತ್ತು RSS ಸ್ವದೇಶಿ ಅಂತ ಹೇಳ್ತದೆ, ಅದು ಎಲ್ಲ ವಿದೇಶಿ ಅನುಕೂಲ ಆಗುವಂಥದ್ದು. ಇಲ್ಲಿವರೆಗೆ ಇವ್ರ ಕೈಯಲ್ಲಿದ್ದಂಥ ಮೋದಿ ಅವ್ರನ್ನ ಎಲ್ಲೂ ಬದಲಾಯಿಸಲಿಲ್ಲ. ಇನ್ನಷ್ಟು ಕಾಂಗ್ರೆಸ್ಸಿನ ಅರ್ಥನೀತಿಯನ್ನು ಮುಂದುವರ್ಸ್ಕೊಂಡು ಹೋಗುವಂಥದ್ದು. ಇತಿಹಾಸದಲ್ಲಿ ನೆಹರು ಅವರನ್ನು ಟೀಕೆ ಮಾಡುವಂಥ ಮೋದಿಯವರು RSS ಆಗಿ ಯಾರೂ ಇರಲಿ, ಅವ್ರ ನೀತಿಯನ್ನು ಯಾಕೆ ಅಳವಡಿಸ್ಕೊಟ್ರಪ್ಪ ನೀವು ಇವತ್ತು ಅನ್ನೋದು ಉತ್ತರ ಕೊಡಬೇಕಾಗಿದೆ. ಯಾಕಂದ್ರೆ ಈ ದೇಶದ ಅರ್ಥವ್ಯವಸ್ಥೆ ಇಲ್ಲಿ ಬಡ ರೈತ ಕೂಲಿಕಾರ ಕೈಲಿದ್ರೆ ಅರ್ಥವ್ಯವಸ್ಥೆ. ಪ್ರತಿಯೊಬ್ಬರಿಗೂ ಉದ್ಯೋಗ ಸಿಗಬೇಕಾಗಿದೆ, ಪ್ರತಿಯೊಬ್ಬರು ಬದುಕಬೇಕಾಗಿದೆ. ಅದು ಆಗ್ತಾ ಇಲ್ಲ. ಇಲ್ಲೇ ಆ ದಿಶೆಯಲ್ಲೇ ನೆಹರು ಪ್ರಥಮ ತಪ್ಪು ಹೆಚ್ಚಿಟ್ಟಿದ್ದೇನಪ್ಪ ಅಂದ್ರೆ ಇಲ್ಲೇ ಡಬಲ್ ಪಾಲಿಸಿ, ಮಿಕ್ಸ್ಡ್ ಎಕಾನಮಿ ಅಂತೀವಿ ನಾವು. ಮಿಕ್ಸ್ಡ್ ಎಕಾನಮಿ, ಇದು ಪಬ್ಲಿಕ್ ಅದ, ಪ್ರೈವೇಟು ಅದ. ಹಿಂಗೆ ಮಾಡಿ ಇಲ್ಲಿ ಅಧಿಕಾರಶಾಹಿಗಳು ಬಲತ್ತು ಹೋಗುವಂಗೆ ಇಡೀ ದೇಶದ ವ್ಯವಸ್ಥೆ ಹಾಳು ಮಾಡೋಂಗಾಗಿ ಹೋಗ್ಬಿಟ್ಟಿತ್ತು. ಯಾಕೆಂದ್ರೆ ಖಾಸಗಿಯವರು ಲಾಸ್ ಆದ ತಕ್ಷಣ ಡಂಪ್ ಆಗೋದು, ಮತ್ತೆ ನೋಡೋರು ಅನುಕೂಲ ಆಗುವಂಥ ವ್ಯವಸ್ಥೆ ಮಾಡಿಕೊಡುವಂಥದ್ದು. ಮತ್ತು ಪಬ್ಲಿಕ್ ಸೆಕ್ಟರ್ದೊಳಗೆ ಅಧಿಕಾರಿಗಳು ಸಾಕಷ್ಟು ಹೊಡ್ತಾ ಹೋಗಿಬಿಡೋದು. ಭ್ರಷ್ಟಾಚಾರ ಹೆಚ್ಚಾಗಿದ್ದು ಅಧಿಕಾರಿಗಳ ಕೈಯಲ್ಲಿ ಇವೆಲ್ಲ PSUಗಳನ್ನ ತಯಾರು ಮಾಡಿದರು ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿರ್ಬೋದು, MSME ಆಗಿರ್ಬೋದು, ಎಲ್ಲದಕ್ಕೂ ಅನುಕೂಲ ಮಾಡಿದರು. ಆದರೆ ಅಲ್ಲಿ ಭ್ರಷ್ಟ ಅಧಿಕಾರಿಗಳನ್ನು ಸೇರಿಸಿ ಲಾಭ ಮಾಡಿಕೊಂಡು ಜೊತೆ ನಾವು ಕಾರ್ಮಿಕರು ತಪ್ಪು ಮಾಡಿದ್ದು ಇತಿಹಾಸಲ್ಲ. ಸಾಕಷ್ಟು ಸವಲತ್ತು ಕೊಟ್ಟಿದ್ದರು ಅವರು ಹಿಂದಿನ ನಮ್ಮ ನೆಹರು ಅವ್ರ ಸರ್ಕಾರದಲ್ಲೇ. ಅದು ದುರುಪಯೋಗ ಮಾಡಿಕೊಂಡ್ರು ಭಾಳಷ್ಟು ಕಾರ್ಮಿಕರು. ಕೆಲವೇ ಜನ ಪ್ರಾಮಾಣಿಕರಿದ್ದರು, ಇಲ್ಲ ಅಂತಲ್ಲ, ಪ್ರಮಾಣ ಭಾಳ ಕಡಿಮೆ. ಹೀಗಾಗಿ ನಮ್ಮ ಇಂಡಸ್ಟ್ರಿಗಳೆಲ್ಲ ದಿವಾಳಿ ಇತ್ತು. ಕಾರಣಕ್ಕಾಗಿ ಅನಿವಾರ್ಯವಾಗಿ 90ರ ದಶಕದಲ್ಲಿ ನಮ್ಮ PV ನರಸಿಂಹರಾಯರು ಮತ್ತು ಮನಮೋಹನ್ ಸಿಂಗ್ ಕುಳ್ಕೊಂಡು ಡಂಕನ್ ಒಪ್ಪಿಗೆ ಅಥವಾ ಒಂದು ಅಗ್ರಿಮೆಂಟ್ ಆಧಾರದ ಮೇಲೆ ನಮ್ಮ ದೇಶಕ್ಕೆ ಖಾಸಗಿಗಳನ್ನು ತಂದರು, ಮೊನಟೈಸೇಷನ್ ತಂದು ಏನೋ ತಂದ ಈ ದೇಶ ಇವತ್ತು ಈ ನಮ್ಮ ಅಮೇರಿಕೆಯ ಪರವಾಗಿ ರಚನೆ ಮಾಡಿದ್ದಕ್ಕಾಗಿ ಇವರು ಟ್ರಂಪ್ ಇವತ್ತು ಮಾತಾಡ್ತಾರೆ. ಇದು ಏನಪ್ಪ ಅಂತಂದ್ರೆ ಸತ್ತ ಆರ್ಥಿಕತೆ, ಇಲ್ಲೇನೂ ಇಲ್ಲ, ಇಲ್ಲಿ ಯಾರೂ ಉದ್ಯೋಗ ಮಾಡಲಿಕ್ಕೆ ಹೋಗ್ಬಾರ್ದು ಬೇರೆ ದೇಶವರು ಅಂತೇಳಿ ಅಲ್ಲಿ ತಮ್ಮ ಶ್ರೀಮಂತ ಏನಪ್ಪ ಕಾರ್ಪೊರೇಟ್ಗಳಿಗೆ ಮತ್ತು ನಮ್ಮ ದೇಶದ ಕಾರ್ಪೊರೇಟ್ಗಳ ಜಗ್ಗು ಸಲುವಾಗಿ ಗೋಲ್ಡನ್ ಕಾರ್ಡ್ ಮಾಡಿ ಇಲ್ಲಿದ ನಮ್ಮ ಕಾರ್ಪೊರೇಟ್ಗಳನ್ನು ತಮ್ಮಲ್ಲಿ ಉದ್ಯೋಗ ತೊಗೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಮತ್ತು ನಮ್ಮ ದೇಶ ಇವತ್ತು ಯಾರು ನಿಂತದಪ್ಪ ಅಂದ್ರೆ ಈ ಕಾರ್ಪೊರೇಟ್ಗಳ ಮೇಲೆ. ಈ ಕಾರ್ಪೊರೇಟ್ ದುಡ್ಡು ಹಾಕಿ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡಿದ್ರೆ ಉದ್ಯೋಗ ಇಲ್ಲ ಅಂದ್ರೆ ಇಲ್ಲ ಅನ್ನೋ ಸ್ಥಿತಿ ನಿಂತದ. ಅದಕ್ಕೆ ಇವತ್ತು ಮೋದಿಯವರಿಗೆ ಉತ್ತರ ಕೊಡಬೇಕಾಗ್ಯದ. ರಷ್ಯಾ ಜೊತೆಗೆ ಅಥವಾ ಚೈನಾ ಜೊತೆಗೆ ಹೋಗ್ಬೇಕು, ಹೋದ್ರೂ ಒಂದು ಭಾಳ ದೊಡ್ಡ ವಿಷಯವನ್ನು ಇಲ್ಲಿ ಪ್ರಸ್ತಾಪಿಸಲೇಬೇಕಾಗ್ತದೆ. ಏನಪ್ಪ ಅಂತಂದ್ರೆ ಮೋದಿಯವರು ಮತ್ತು BJPಗರು ಮತ್ತು RSSಗರು ಇವತ್ತು ಗಾಂಧಿ ಅಷ್ಟು ಅಭ್ಯಾಸ ಮಾಡಬೇಕಾಗ್ಯದ. ಗಾಂಧೀಜಿಯವರು ಯಾಕೆ ಹೇಳಿದ್ರು, ಇವತ್ತು ರಾಹುಲ್ ಗಾಂಧಿನ ಬಿಡ್ರಿ, ಇನ್ನೊಬ್ಬರನ್ನ ಬಿಡ್ರಿ, ನೀವು ನಮ್ಮ ಮಹಾತ್ಮ ಗಾಂಧಿಯವರು ಟೀಕೆ ಮಾಡ್ರಿ, ಏನು ಬೇಡ ಅಂತ ಹೇಳೋದಿಲ್ಲ, ವಿಮರ್ಶೆ ಬೇಕೇ ಬೇಕಾ, ಆ ವಿಷಯ ಬೇರೆ. ಆದರೆ ಗಾಂಧೀಜಿಯವರು ಹೇಳ್ತಾರೆ ಗ್ರಾಮ ರಾಜ್ಯ, ಪ್ರತಿಯೊಬ್ಬ ಉದ್ದೇಶ ಸಿಗುವಂಥ, ಅಗ್ರಿಕಲ್ಚರ್ಗೆ ಮಾರ್ಕೆಟ್ ಮಾಡುವಂಥ, ಬೆಂಬಲ ಬೆಲೆ ಕಾನೂನು ಮಾಡುವಂಥ, ಪ್ರತಿಯೊಂದು ಗ್ರಾಮ ಪಂಚಾಯತ್ಗೆ PKPS ಒಂದೊಂದು ಏನಪ್ಪ PKPS ಇವುಗಳಿಗೆ ಒಂದೊಂದು ಗೋಡೌನ್ ಮಾಡುವಂಥ, ರೈತನ ತಾ ಬೆಳೆದ ಬೆಳೆಗೆ ಮಾರುವ ಮಾಲೀಕ ಆಗುವಂಥ ವ್ಯವಸ್ಥೆ ಅಂತಂದ್ರೆ ಮಾತ್ರ ಈ ದೇಶ ಉಳಿಲಿಕ್ಕೆ ಸಾಧ್ಯ. ಇಲ್ಲದಪ್ಪ ಅಂದ್ರೆ ನೀವು ಮತ್ತೆ ಅಮೆರಿಕ ಬೆನ್ನತ್ತೀರಿ, ರಷ್ಯಾ ಬೆನ್ನತ್ತೀರಿ, ಯಾವುದೂ ಬೆನ್ನತ್ತೀರಿ, ಅವೆಲ್ಲ ಓಪನ್ ಮಾರ್ಕೆಟ್ ಮಾಡ್ಕೊಂಡು ಕೂತಿದ್ದಾರೆ. ಇವತ್ತು ಚೈನಾದಲ್ಲೇನೋ ಡಿಕ್ಟೇಟರ್ಶಿಪ್ ಇವತ್ತಿಗೂ ಅದ, ಒಂದೇ ಪಾರ್ಟಿ, ಅವ್ರೇನೋ ಒಟ್ಟು ಮುಚ್ಕೊಂಡು ಹೋಗ್ತಾ ಇದ್ದಾರೆ. ಆದರೆ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಅಲ್ಲಿ ಇನ್ನೊಂದು ಭಾಳ ಗಮನಿಸಬೇಕಾಗಿದ್ದು ಆರ್ಥಿಕವಾಗಿ ತಮ್ಮ ದೇಶ ಎಬ್ಬಿಸಿ ನಿಲ್ಲಿಸಿದ್ದಾರೆ ಇವತ್ತು. ಯಾಕಂದರೆ ಇಡೀ ವಿಶ್ವದಲ್ಲೇ ಏನಾದರೂ ಮ್ಯಾನುಫ್ಯಾಕ್ಚರಿಂಗ್ ವೇದೊಳಗೆ ಹೆಚ್ಚು ಈ ಎಕ್ಸ್ಪೋರ್ಟ್ ಮಾಡಿ ದುಡ್ಡು ಗಳಿಸೋ ದೇಶ ಇದ್ದರೆ ಇವತ್ತು $1 ಟ್ರಿಲಿಯನ್ ಪ್ರತಿ ವರ್ಷ ಗಳಿಸ್ತದಂಥದ್ದು. ಅಮೇರಿಕಾ ಸಹಿತ ಅಷ್ಟಿಲ್ಲ. ಅದು ತನ್ನ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್ ಬೆಳೆಸ್ಕೊಂಡಿತ್ತು. MSME ಆಗಿರ್ಬೋದು, ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಆಗಿರ್ಬೋದು, ಪ್ರತಿಯೊಬ್ಬರನ್ನೊಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ಬೆಳೆಸಿ ಇವತ್ತಿನ ಮೊಬೈಲ್ ಫೋನ್ಗಳಾಗಿರ್ಬೋದು, ಮತ್ತೇನೂ ಆಗಿರ್ಬೋದು, ಟೆಕ್ನಿಕಲಿ ಇರ್ಬೋದು, ಮತ್ತೆ ಅನೇಕ. ಮತ್ತು ಆ ದೇಶನೂ ಸಾಂಸ್ಕೃತಿಕವಾಗಿ ಅಷ್ಟೇ ಅಲ್ಲ, ಅದೇ ಕಾಲಕ್ಕೆ ಭೌಗೋಳಿಕವಾಗಿ ರಿಚ್ ಇರೋದ್ರಿಂದ ಅಲ್ಲಿ ಅನೇಕ ವಸ್ತುಗಳನ್ನ ಎಕ್ಸ್ಪೋರ್ಟ್ ಮಾಡೋ ಜೊತೆಗೆ ತಮ್ಮನ್ನು ತಾವು ಬೆಳೆಸ್ಕೊಳ್ಳುವಂಥ ಮತ್ತು ತಮ್ಮ ವಸ್ತುವನ್ನು ತಯಾರು ಮಾಡಿ ಎಕ್ಸ್ಪೋರ್ಟ್ ಮಾಡುವಂಥ ನೀತಿಯನ್ನು ಮಾಡ್ಕೊಂಡು ಇವತ್ತು ಅವ್ರಿಗೆ ಶ್ರೀಮಂತಿಗೆ ಉಳಿಸ್ಕೊಂಡಿದ್ದಾರೆ. ಆದರೆ ರಾಜಕೀಯವಾಗಿ ಅಲ್ಲಿ ಒಂದೇ ಪಕ್ಷ ಒಬ್ಬ ವ್ಯಕ್ತಿ ಆ ಮಾತು ಬೇರೆ. ಇವತ್ತು ಎರಡು ಜೊತೆಗೆ ಹೋಗೋ ಜೊತೆಗೆ ಗಾಂಧೀಜಿಯವ್ರನ್ನ ಇವತ್ತು ಮರಿಬಾರ್ದಾಗ್ಯದ. ಗಾಂಧೀಜಿಯವ್ರು ಕೊಟ್ಟಂಥ ಗ್ರಾಮ ರಾಜ್ಯ ಮತ್ತು ಅಲ್ಲಿ ಮಾರ್ಕೆಟ್ ಮಾಡುವಂಥದ್ದು ಏನಾದರೂ ದಿಶೆಯಲ್ಲಿ ಮೋದಿಯವರು ಈಗ ಅದು ಹೊರತಲ್ಲ, ಈಗಾದರೂ ಬದಲಾಗ್ತಾರ. ಯಾಕಂದ್ರೆ ಇಷ್ಟೆಲ್ಲ ಮಾತಾಡಿಸ್ಕೊಂಡವ್ರ ಜೊತೆ ಗೆಳತನ ಮಾಡೋದ್ರು ಏನು ಅರ್ಥದ? ಈಗ ಅಲ್ಲಿ ಮೌನ ಇದ್ದಾರೆ ಅಂದರೆ ಏನೋ ಒಂದು ನಿರ್ಧಾರ ತೆಗೆದುಕೊಳ್ತಾರೆ. ತಪ್ಪುಗಳು ಸಾಕಷ್ಟು ಇರ್ಬೋದು ಅವರಿಂದ, ಬಟ್ ಇದನ್ನೆಲ್ಲ ತಿದ್ದುವಂಥ ಕೆಲಸ ಅವ್ರ ಕೈಲಿ ಸಾಧ್ಯದ ಮನಸ್ಸು ಮಾಡಿದ್ರೆ. ಇದಕ್ಕೆ ಈ ದೇಶಕ್ಕೆ ಪರಿಹಾರ ಒಬ್ಬರ ಗಾಂಧಿಯವರಿಂದ ಮಾತ್ರ ಸತ್ತ ದೇಹಕ್ಕೆ ಮರುಜೀವ ಬರೋದು ಸಾಧ್ಯತೆ ಅದ. ಸತ್ತ ಆರ್ಥಿಕತೆಗೆ ಇಲ್ಲೇ ಮತ್ತೆ ಮರು ಹುಟ್ಟಾಗೋಕ್ಕೆ ಸಾಧ್ಯಗಳಿದ್ದಾವೆ. ಯಾಕಂದ್ರೆ ಅದೊಂದು ಎಲ್ಲರಿಗೂ ಉದ್ಯೋಗ ಕೊಡುವಂಥದ್ದು ಅದೊಂದು ಕ್ಷೇತ್ರ. ಗ್ರಾಮಗಳು ಏನಪ್ಪ ಅಂದ್ರೆ ಅಲ್ಲಿ ಪ್ರತಿಯೊಂದಕ್ಕೂ ನೀರಿನ ವ್ಯವಸ್ಥೆ, ಗೋಡಾವನ, ಶಾಲೆಗಳನ್ನು ಮಾಡಿದರೆ ಅದು ಸರ್ಕಾರಿ ಶಾಲೆಗಳು. ಈ ಪ್ರೈವೇಟ್ ಶಾಲೆಗಳು ಬೇಕಾಗೇ ಇಲ್ಲ ಇಲ್ಲಿ. ಯಾಕೆಂದರೆ ಅಸಮಾನತೆಯನ್ನು ಹುಟ್ಟಾಕುವಂಥದ್ದು. ದುಡ್ಡಿದ್ದವರು ಮಾತ್ರ ಖಾಸಗಿ ಕಾಲೇಜುಗಳು ಕಲಿಸುವಂಥದ್ದು. ಇಲ್ಲದಂಥವರು ಈ ಸರ್ಕಾರಿ ಶಾಲೆಯಲ್ಲಿ
ಕಲಿಸೋ ಜೊತೆಗೆ ಅಲ್ಲಿ ನಿರ್ಲಕ್ಷ್ಯತನ ಅದ. ಇವತ್ತು ಯಾವುದೇ ಅಧಿಕಾರಿ DDP ಇರಲಿ ಮತ್ತೆ ಇರಲಿ ಯಾವ ಪ್ರಮಾಣದಲ್ಲಿ ದುಡಿಬೇಕಾಯ್ತು ಅದು ಇಲ್ಲ, ಅಲ್ಲಿ ಟೀಚರ್ಗಳು ಅಲ್ಲಿ ದುಡಿತಾ ಇಲ್ಲ, ಮತ್ತು ಎಲ್ಲ ಮಕ್ಕಳಿಗೂ ಸಫಿಷಿಯಂಟ್ ಟೀಚರ್ಗಳು ಇಲ್ಲ ಅನ್ನೋದು ನಾವು ನೋಡ್ತಾ ಇದ್ದೀವಿ. ಬರೀ ಕರ್ನಾಟಕದಲ್ಲಿ 60,000 ಶಿಕ್ಷಕರ ಕೊರತೆ ಅದ ಅನ್ನೋದು ನಾವು ಗಮನದಲ್ಲಿಟ್ಕೊಂಡು ಇವತ್ತು ಇದೆಲ್ಲ ನೆಲೆಯಲ್ಲಿ ಗಾಂಧಿ ಮಾತ್ರ ಭಾರತದ ಸತ್ತ ಆರ್ಥಿಕತೆಗೆ ಜೀವಂತಿ ಕೊಡ್ಬೋದು, ಅವರು ಪವಾಡ ಪುರುಷರು ಅನ್ನೋಕ್ಕಿಂತಲೂ ವಾಸ್ತವನ ಅರ್ಥ ಇಡೀ ದೇಶವನ್ನು ಸುತ್ತಾಕಿ ಈ ದೇಶಕ್ಕೆ ಏನು ಬೇಕು ಅಂತ ಫಸ್ಟ್ ಟೈಮ್ ಹೇಳಿದಂಥವ್ರು ಅದನ್ನು ನೆಹರು ಅವರಲ್ಲಿ ಎಡುವಿದ್ರು. ಎಡುವುದಷ್ಟೇ ಅಲ್ಲ, ದೇಶವನ್ನು ಸಹಿತ ಎಲ್ಲೋ ನೂಕಿ ಹೋದರು. ಇವತ್ತು ಆ ನೂಕಿ ಹೋಗಂಥ ತಗ್ಗಿನಲ್ಲೇ ಅದನ್ನು ಮತ್ತಷ್ಟು ಮಣ್ಣು ಎಳೆಯುವಂಥ ಕೆಲಸ ಮೋದಿಜಿ ಅವ್ರು ಮಾಡಿದ್ರು. ಇಬ್ಬರು ತಪ್ಪಗಾರನ ಇದರಲ್ಲಿ ನಾನು ಒಬ್ಬರು ಶ್ರೇಷ್ಠ ಒಬ್ಬ ಕನಿಷ್ಠ ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಈಗಾದರೂ ನಮ್ಮ ಮೋದಿಯವರಿಗೆ ತಿದ್ದುಕೊಳ್ಳಿಕ್ಕೆ ಒಂದು ಅವಕಾಶ ಅದ. ಈ ಟ್ರಂಪ್ನಂತ ಟೀಕೆ ಮಾಡಿದಂಥ ವ್ಯಕ್ತಿ ಜೊತೆ ಗೆಳತನ ಮಾಡಲಾರದು. ಚೈನಾ ರಷ್ಯಾ ಜೊತೆಗೆ ಮೊದಲಿನಿಂದ ಗೆಳತನ ಅದ. ಜೊತೆಗೆ ಅರ್ಥವ್ಯವಸ್ಥೆ ನೀತಿಯನ್ನು ಬದಲಾಯಿಸಿಕೊಂಡ್ರೆ ನಿಶ್ಚಿತವಾಗಿಯೂ ಗಾಂಧೀಜಿ ಗ್ರಾಮ ರಾಜ್ಯವನ್ನು ಅಳವಡಿಸ್ಕೊಂಡ್ರೆ, ಕೃಷಿಗೆ ಆದ್ಯತೆ ಕೊಟ್ಟು ಅವ್ರಿಗೆ ಮಾರ್ಕೆಟ್ ಕೊಟ್ಟರೆ ನಿಶ್ಚಿತವಾಗಿಯೂ ಸತ್ತ ಅರ್ಥನೀತಿ ನಿಶ್ಚಿತವಾಗಿ ಹೇಳ್ತದೆ. ಇದಲ್ಲ ನಾವು ಚಾಲೆಂಜ್ ಇದು. ಬಂದು ಮಾತಾಡ್ರಿ, ನಿಮ್ಮ ಅಭಿಪ್ರಾಯ ತಿಳಿಸ್ರಿ, ಮಾತಾಡಿ. ಯಾಕಂದರೆ ದೇಶಕ್ಕೆ ಸಾಲ್ಯೂಷನ್ ಬೇಕಾದ. ನಮ್ಮ ಸತ್ಯ ನಿಮ್ಮ ಸತ್ಯ ಅಂತಲ್ಲ, ಒಂದು ನಿಮ್ಮ ಸತ್ಯದ ಅದು ನೋಡೋಕೆ ಬರ್ತದೆ. ಬಟ್ ಇಲ್ಲಿ ಬಡತನ ಮಾತ್ರ 90% ಹೆಚ್ಚಾಗಿದೆ ಸುಳ್ಳೇನಲ್ಲ, ನಿರುದ್ಯೋಗ ಅಷ್ಟೇ ಹೆಚ್ಚಾಗಿದೆ ಸುಳ್ಳಲ್ಲ. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡಲಿಕ್ಕೆ ಬರ್ತಿರ್ತದೆ ಅಂತ ತಿಳ್ಕೊಂಡಿದ್ದೀನಿ. ಎಲ್ಲರಿಗೂ ಓಪನ್ ಚಾಲೆಂಜ್ ಆ್ಯಂಡ್ ಆಹ್ವಾನ. ಗಾಂಧಿ ಅವರು ಈ ಸತ್ತ ಅರ್ಥನೀತಿಯನ್ನು ಎತ್ತುವ ಏಕೈಕ ವ್ಯಕ್ತಿ. ಏನಂತೀರಿ? ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅಂತ ಹೇಳಿ ವಂದನೆಗಳು.